ದೇಶಕ್ಕೆ ಅನ್ನ ಹಾಕುವಂತ ರೈತ ಇಂದು ಆತನ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂತಂದ್ರೆ ಒಂದು ಕಡೆ ಎಲ್ಲೋ ಈಗ ರೈತನ ಮೇಲೆ ಒಂದು ರೀತಿ ಸಂಚಕಾರ ಮಾಡಿಬಿಟ್ನ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇದೆ. ಅಂತ ಸನ್ನಿವೇಶ ಸೃಷ್ಟಿಯಾಗಿದೆ. ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಒಂದು ಒಳ್ಳೆ ರೀತಿ ಬೆಲೆ ಸಿಗಬೇಕು, ನಾವು ರೈತರು ದೇಶಕ್ಕೆ ಅನ್ನ ಹಾಕೋರು, ಆದ್ರೆ ನಮಗೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ. ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಯಾರಿಂದಲೂ ಕೂಡ ನಮಗೆ ನ್ಯಾಯ ಸಿಗ್ತಿಲ್ಲ. ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ, ಕಬ್ಬಿಗೆ ಯೋಗ್ಯ ಬೆಲೆಗಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ನಿರಂತರ ಪ್ರತಿಭಟನೆ ಮಾಡ್ತಾ ಇರುವಂತ ರೈತರು ತಮ್ಮ ತಾಳ್ಮೆಯನ್ನ ಕಳೆದುಕೊಂಡ ಪರಿಣಾಮವಾಗಿ ಇಂತಹ ಒಂದು ಘಟನೆ ನಡೆದಿದೆ. ಸುಮಾರು 100 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಒಂದು ಎಂಜಿನ್ ಅನ್ನು ಸಂಪೂರ್ಣವಾಗಿ ಸುಟ್ಟು ಕರಕಲನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ಅವರು ಮಾಡಿದವರು ಇನ್ನೊಂದು ಭಾಗದಲ್ಲಿರುವಂತಹ ರೈತರೇ ಅಂತ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಆದರೂ ಅದು ಇನ್ನೂ ಸ್ಪಷ್ಟವಾಗಿ ಅದರ ಬಗ್ಗೆ ನಿಖರವಾಗಿ ಮಾಹಿತಿ ತಿಳಿಯೋರಿಗೂ ಕೂಡ ನಾವು ಕಿಡಿಗೇಡಿಗಳು ಅಂತಲೂ ಕೂಡ ಕರಿಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಇದು ಸುಟ್ಟು ಕರಕಲಾಗಿದೆ ಅಂತಂದ್ರೆ ಇದನ್ನ ನೇರವಾಗಿ ಹೋಗಿ ಗುಜರಿಗೆನ ಹಾಕುವಂತ ಸ್ಥಿತಿ ಬಂದಿರುವಂತದ್ದು. ಯಾಕಂತಂದ್ರೆ ನಮಗೆ ಯೋಗ್ಯವಾದ ಬೆಲೆ ಸಿಗಲಿಲ್ಲ ಅಂತ ಹೇಳ್ಕೊಂಡು ಕಾರ್ಖಾನೆಯವ್ರನ್ನ ಕೇಳಬೇಕು, ಅಧಿಕಾರಿಗಳನ್ನ ಕೇಳಬೇಕು, ಸರ್ಕಾರವನ್ನ ಕೇಳಬೇಕು, ಸಿಎಂ ಅವ್ರನ್ನ ಪ್ರಶ್ನೆ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತವ್ರನ್ನ ಪ್ರಶ್ನೆ ಮಾಡಬೇಕು. ಆದ್ರೆ ಕಬ್ಬನ್ನ ಸಾಗಿಸೋಕೆ ತಂದು ನಿಲ್ಲಿಸಿದಂತಹ ಟ್ರ್ಯಾಕ್ಟರ್ಗಳ ಮೇಲೆ ಈ ರೀತಿ ಒಂದು ದುಷ್ಕೃತ್ಯವನ್ನ ಎಸಗಿ ಸಂಪೂರ್ಣವಾಗಿ ಇದನ್ನ ಒಂದು ರೀತಿ ಎಲುಬಿನ ಹಂದರದ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಅಂದ್ರೆ ಅಸ್ಥಿ ಪಂಜರದ ರೀತಿ ಈ ಒಂದು ಟ್ರ್ಯಾಕ್ಟರ್ ಆಗಿರುವಂತದ್ದು. ನಿಜವಾಗ್ಲೂ ಇದನ್ನ ನೋಡಿದ್ರೆ ಮನ ಕಲಗುವಂತಹ ಪರಿಸ್ಥಿತಿ ಇಲ್ಲಿ ನಾವು ತೋರಿಸ್ತಾ ಇದೀವಿ. ಎಷ್ಟು ಮಟ್ಟಿಗೆ ಇಲ್ಲಿ ಬೆಂಕಿ ಹತ್ತಿ ಎಲ್ಲ ಸುಟ್ಟಾಗಿ ಕೆಳಗೆ ಹಾಳಾಗಿರುತ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಪೀಕರ್ಗಳನ್ನ ಅಳಿಸಿ ಅಲ್ಲಿಯೂ ಕೂಡ ಬೆಂಕಿ ಹತ್ತಿದೆ. ಅದ್ರ ಜೊತೆಗೆ ಸೀಟನ್ನ ನಾವು ತೋರಿಸ್ತಾ ಇದೀವಿ ನೋಡಿ. ಸೀಟ್ ನಿಜ ಎಲ್ಲ ರೀತಿ ಸರಿ ಇದ್ದಂತ ಸಂದರ್ಭದಲ್ಲಿ ಸೀಟ್ ಹೇಗಿರುತ್ತೆ, ಈಗ ಅದರ ಸ್ಥಿತಿ ಹೇಗಾಗಿದೆ, ಎಲ್ಲವೂ ಕೂಡ ಎಲಬಿನ ಹಂದರದ ರೀತಿಯಾಗಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಇದರಿಂದ ಯಾವುದೇ ರೀತಿ ಇದನ್ನ ದುರಸ್ತಿ ಮಾಡೋದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಅದರ ಬದಲಿಗೆ ಇದನ್ನ ಗುಜರಿ ಅಂಗಡಿಗೆ ಹಾಕೋದು ಒಂದೇನೇ ಬಾಕಿ ಅಂತ ಒಂದು ಪರಿಸ್ಥಿತಿಗೆ ಇಲ್ಲಿನ ರೈತರು ಬಂದಿದ್ದಾರೆ. ಗುಜರಿಯವರು ಕೂಡ ತೆಗೆದುಕೊಳ್ಳೋದು ನಾನು ಮಾತನ್ನು ರೈತರು ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲು. ಒಂದು ಕಡೆ ಕಬ್ಬಿನ ಬೆಳೆ ಹಾಳಾಗಿದೆ, ಅದ್ರ ಜೊತೆಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ರೈತರು ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡಿರ್ತಾರೆ, ಸಾಲ ಮಾಡಿ ಬಿತ್ತನೆಯನ್ನು ಕೂಡ ಮಾಡಿರ್ತಾರೆ. ಒಂದ್ ಕಡೆ ಟ್ರ್ಯಾಕ್ಟರ್ ಸಾಲ, ಇನ್ನೊಂದು ಕಡೆ ಬೆಳೆಯ ಸಾಲ, ಎರಡೂ ಸಾಲದಿಂದ ಬಳಲ್ತಾ ಇರುವಂತ ರೈತರು ಹೇಗಾದ್ರೂ ಮಾಡಿ ಕಬ್ಬನ್ನ ಸಾಗಿಸಿ ಒಂದು ಒಳ್ಳೆ ಲಾಭವನ್ನು ಪಡೆದುಕೊಳ್ಬೇಕಂತ ವಿಚಾರ ಮಾಡಿದಾಗ ಇಂಥ ಒಂದು ಘಟನೆ. ಇಲ್ಲಿ ಟೈರ್ನ ತೋರಿಸ್ತಾ ಇದೀವಿ. ಇಲ್ಲಿ ನೋಡಿ ಟೈರ್ ಕೂಡ ಸಂಪೂರ್ಣವಾಗಿ ಸುಟ್ಟು ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ. ಇದರಿಂದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಸ್ಥಿತಿ ಬಂದಿರುವಂತದ್ದು. ಇದರ ಮಾಲೀಕರನ್ನ ಮಾತನಾಡಿಸೋಣ. ಯಾಕಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದು ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಇವತ್ತೇ ಈ ಒಂದು ಕಬ್ಬಿನ ಕಾರ್ಖಾನೆಗೆ ಟ್ರ್ಯಾಕ್ಟರ್ಗಳ ಮೂಲಕ ಕಬ್ಬನ್ನು ತಂದಿರುವಂತದ್ದು. ಹಿಂದೆ ಕಬ್ಬು ನುರಿಸುವಂತ ಕೆಲಸ ಆಗ್ಬೇಕಾಗಿತ್ತು. ಬೆಳಿಗ್ಗೆ ಪೂಜೆ ಮಾಡಿ ಟ್ರ್ಯಾಕ್ಟರ್ ಅನ್ನ ತಂದು ನಿಲ್ಲಿಸಿದ್ದಾರೆ. ಆದ್ರೆ ಬೆಳಗ್ಗೆಯಿಂದ ಒಂದು ಒಳ್ಳೆ ವಿಚಾರವಾಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕಾರ್ಯ ಆರಂಭವಾಗಬೇಕಾಗಿತ್ತು, ಕಬ್ಬು ನುರಿಸುವ ಕಾರ್ಯ ಆರಂಭವಾಗಾಯಿತು. ಆದ್ರೆ ಎಲ್ಲವೂ ಕೂಡ ದಹನವಾಗಿ ರಣಾಂಗಣವಾದಂತಹ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಅಶೋಕ್ ಅಂತಂದು ಪಾಪ ಟ್ರ್ಯಾಕ್ಟರ್ನ ಮಾಲೀಕರು, ಟ್ರ್ಯಾಕ್ಟರ್ಗೂ ಕೂಡ ಈಗ ಸಾಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂದಿದ್ದಾರೆ. ಕಣ್ಣೀರು ಹಾಕಿ 60 ಲಕ್ಷ ಸಾಲ ಮಾಡಿ ಇದನ್ನ ತಂದು ಮಾಡಿದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ಈಗ ನೀವು ಈ ಟ್ರ್ಯಾಕ್ಟರ್ಗೆ ಯಾವ ರೀತಿ ಹೆಂಗ ಎಷ್ಟು ಸಾಲ ಮಾಡಿ ತಂದಿದ್ರಿ, ಏನೆಲ್ಲ ಹೇಳ್ರಿ ಸರ್. ನಾವು ನೋಡ್ರಿ ಟ್ರ್ಯಾಕ್ಟರ್ ಬ್ಯಾಂಕ್ ಲೋನ್ ಮಾಡ್ಕೊಂಡಿವ್ರಿ. ಅದು 50 ಲಕ್ಷ ಎಲ್ಲ ಡೆಬ್ಬಿ, ಇಂಜನ್, ಟ್ರ್ಯಾಕ್ಟರ್, ಸಿಲಿಂಗ್ ಎಲ್ಲ ಕೂಡಿ ಗ್ಯಾಂಗ್ ಹಿಡ್ಕೊಂಡೆಲ್ಲ ಸರ್ ಅದ್ರ ಕೊಡ್ಬೇಕಾದ್ರೆ ನಾವು ಅದನ್ನೆಲ್ಲ ಮಾಡಿ ಇರ್ಲಿ, ದುಡಿಯವ್ರಿಗೆ 4 ರೂಪಾಯಿ ಇರ್ಲಿ, ನಮಗೂ 4 ರೂಪಾಯಿ ಆಗಲಿ ಅಂತೇಳಿ ಮಾಡಿದ್ದು ರೈತರು ಹೊಟ್ಟಿಗೆ ಆಗಿದೆ. ಇದೆಲ್ಲ ಮಾಡಿ ನಾವು ತಂದಿದ್ದನ್ನೆಲ್ಲ ತಂದು ಮಾಡಿ ಇಟ್ಟದ್ದು. ಇದು ಯಾಕೆ ಬೇಕಾಯ್ತು? ಈಗ ಊರ್ಲಾಕ ಪರಿಸ್ಥಿತಿ ಒಳಗೆ ನಮಗ್ ಬಂದ್ಬಿಟ್ಟೈತ್ರಿ. ಇದು ಕಬ್ಬು ಹಚ್ಚದ ಬೇಡ, ಅದು ಇಲ್ಲ ನಮಗ್. ನಾ ಬೇಕಾದ್ರೆ ನಮ್ಮನ್ನು ಸುಟ್ಟು ಹಾಕಿದ ಪುರುಸತ್ರಿ ಎಲ್ಲ ಬಂದ ನಮಗೆ ಈ ಟೈಪ್ ಎಲ್ಲ ಇಟ್ಟಿದ್ದೀನಿ. ಬ್ಯಾಡಾಗಿತ್ತಂದ್ರೆ ನಮ್ಮನ್ನ ಸುಟ್ಟು ಹಾಕಿದ್ರೆ ನಡೀತಿತ್ತಲ್ರಿ. ಹಿಂದೆಲ್ಲ ಮಾಡ್ಕೊಂಡ್ ತಿನ್ಕೊತ ಹೋಗಿದ್ರಿ. ಏನ್ ಕೊಳಿ ಬಿತ್ತು ನಮಗೆ ಇದೆಲ್ಲ. ಈ ಸ್ಥಿತಿ ಒಳಗೆ ತಂದು ಮಾಡೋದು ಏನ್ ಲಾಭ ಇತ್ತು ನಮಗ? ನಾವು ಹೇಳ್ರ ಮಕ್ಕಳ ದುಡ್ದ ಇದೆಲ್ಲ ಮಾಡಿ ತಂದಿಟ್ಟದ ಹೊಟ್ಟಿಗೆ ಅಂತೇಳಿ ಮನೆಗೆ ಹೋಗಿ ಇದು ನೋಡಿದ್ರಿ ಪರಿಸ್ಥಿತಿ ಒಳಗೆ ಹೊಟ್ಟಿ ಸಕಾಲ ಕೂಳು ಆಗಿಲ್ರಿ. ಆ ಸ್ಥಿತಿ ಒಳಗೆ ತಂದಿಟ್ಟಿರ್ತಾರೆ. ಇದನ್ನ ಇಲ್ಲಿನ ರೈತನ ಕಣ್ಣೀರಿನ ಕತೆ. ಯಾಕಂದ್ರೆ ಸುಮಾರು 60 ಲಕ್ಷ ಸಾಲ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡು ಟ್ರ್ಯಾಕ್ಟರ್ ಬೆಳೆ ಎಲ್ಲವನ್ನು ತಂದಿದ್ದಾರೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಇಲ್ಲಿನ ರೈತರು ಬಂದಿದೆ. ನಿಜವಾಗ್ಲೂ ಅವ್ರ ಕಣ್ಣೀರನ್ನ ನೋಡಿದ್ರೆ ಎಂತವರು ಕೂಡ ಮನ ಕಲಕುವಂತ ಸ್ಥಿತಿ. ಯಾಕಂದ್ರೆ ಅನ್ನದಾತ ಮೊದಲೇ ಸಾಲ ಸೂಲದಲ್ಲಿ ಬಳಲಿರ್ತಾನೆ. ಸಾಲ ಸೂಲ ಮಾಡಿ ಕಷ್ಟಪಟ್ಟು ಮಗುವಿನಂತೆ ಇವನು ಬೆಳೆಯನ್ನು ಬೆಳೆದಿರ್ತಾನೆ. ಅದ್ರ ಜೊತೆಗೆ ಒಂದು ವಾಹನ ಖರೀದಿ ಮಾಡ್ಬೇಕಂದ್ರೂ ಕೂಡ ಒಬ್ಬ ರೈತನಿಗೆ ಎಷ್ಟರ ಮಟ್ಟಿಗೆ ಅಲಿದಾಟ ಇರುತ್ತೆ, ಅವನ ಪರಿಪಾಟಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸುತ್ತಾನೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅಂತಹ ರೈತನ ಕಣ್ಣಲ್ಲಿ ನಿಜವಾಗ್ಲೂ ಇವತ್ತು ಈ ಬೆಂಕಿಯ ಒಂದು ರೌದ್ರ ನರ್ತನವನ್ನ ನೋಡಿ ನನ್ನ ಕಣ್ಣಾರೇನೆ ತಮ್ಮ ಕಣ್ಣೆದುರಿಗಿನ ಕಬ್ಬು ಸುಟ್ಟುವುದ್ರ ಜೊತೆಗೆ ವಾಹನ ಸುಟ್ಟು ಕರಕಲಾಗಿರೋದನ್ನು ನೋಡಿ ಕಣ್ಣೀರಲ್ಲಿ ಕೈ ತೊಳುವಂತಹ ಪರಿಸ್ಥಿತಿ. ಮೇಲಾಗಿ ಇದೆಲ್ಲದಕ್ಕೂ ಯಾರು ಹೊಣೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.